ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಅಂತ ಹೇಳ್ತಿಕೊಂಡ್ರು ಅನ್ಯೋನ್ಯತೆ. ಯಾಕಂತಂದ್ರೆ ಈಗ ಮೊದ್ಲೇಕೆ ಏನಪ್ಪ ಅಂತಂದ್ರೆ ನಾವು ಮೊದ್ಲೇಕ್ಲಿದ್ದ ರೂಢಿ ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ ಲಿಂಗ ಸಮಾನತೆ. ಲಿಂಗ ಸಮಾನತೆ ಅಂತಂದ್ರೆ ನಾವು ಹೆಣ್ಣು ಹುಡುಗರನ್ನ ಬೇರೆ ಕುಂದಿರ್ಸೋದು, ಗಂಡು ಹುಡುಗರನ್ನ ಬೇರೆ ಕುಂದಿರ್ಸೋದು ಅನ್ನೋದನ್ನು ಹೊರತುಪಡಿಸಿ ನಮ್ಮ ಶಾಲೆ ಒಳಗೆ ಪ್ರತಿ ಸಲ ಅಂದ್ರೆ ಪ್ರತಿ ತಿಂಗಳು ಒಂದೊಂದು ತರಗತಿ ಒಳಗೆ ಅವ್ರನ್ನ ಮಿಕ್ಸ್ ಮಾಡಿ ಕುಂದಿರ್ಸೋದು. ಅಂದ್ರೆ ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಗಂಡು ಹೆಣ್ಣು ಗಂಡು ಈ ಥರ ಅವರಲ್ಲಿ ನಾವು ಕೂಡಿಸಿದೀವಪ್ಪ ಅಂತಂತಂದ್ರೆ ಆ ಮಕ್ಕಳಲ್ಲಿ ಯಾವುದೇ ಭೇದ ಭಾವ ಬರೋದಿಲ್ಲ. ಯಾವುದೇ ಭೇದ ಭಾವ ಬರೋದಿಲ್ಲ. ಅವರಿಗೆ ತಮ್ಮಲ್ಲೇನೋ ಒಂದು ತಾರತಮ್ಯ ಬರೋದಿಲ್ಲ. ಹಾಂ, ಅವರು ಒಂಥರ ಕಾಮನ್ನಾಗಿ ಸೋಷಿಯಲ್ ಆಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಬಿಹೇವಿಯರ್ ಮಾಡ್ತಾ ಅವರು ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಸಲಿಗೆಯಿಂದ ಏನಪ್ಪ ಅಂತಂದ್ರೆ ಇರ್ತಾರೆ. ನಾವು ಬೇರ್ಪಡಿಸಿ ನೀನು ಹೆಣ್ಣು ನೀನು ಗಂಡು, ನೀ ಹೆಣ್ಣು ನೀನು ಗಂಡು ಅಂತಂತಂದ್ರೆ ಅವರು ಅದೇ ಆ್ಯಂಗಲ್ನೊಳಗೆ ಹೋಗಿಬಿಡ್ತಾರಲ್ಲ. ಅದರಿಂದ ಈಗಿನ ಏನಾಗತ್ತಪ್ಪ ಅಂತಂದ್ರೆ ಈ ಮೊಬೈಲ್ ಬಂದು ಆದಷ್ಟು ಈ ಮಾಧ್ಯಮ ಸರಿ, ಅದು ಕೆಟ್ಟದ್ದು ಐತಿ ಒಳ್ಳೇದು ಐತಿ. ಅದರ ಪಾಲಕರು ಈಗ ಹುಟ್ಟಿದ ಕೂಸಿ ಸತ್ಯಕ್ಕೆ ಕೈಯಾಗ ಮೊಬೈಲ್ ಕೊಟ್ಟು ಊಟ ಮಾಡಿಸುವಂಥ ಪರಿಸ್ಥಿತಿ ಬಂದೈತಿ. ಅದರೊಳಗೆ ಒಳ್ಳೇದು ನೋಡ್ತಾನೋ ಕೆಟ್ಟದ್ದು ನೋಡ್ತಾನೋ ಅಂತೇಳಿ ಯಾರೂ ಗಮನಿಸೋದಿಲ್ಲ. ನನ್ನ ಕೈ ಬಿಟ್ಟರೆ ಸಾಕಂತೇಳಿ ತಿಳ್ಕೊಂಡು ತಂದೆ ಆಯಾಸಾಗಿ ಬಂದಿರ್ತಾನೆ, ಮೊಬೈಲ್ ಕೊಟ್ಟು ಸುಮ್ಮನೆ ಬಿದ್ದು ಬಿಡ್ತಾನೆ, ಮಕ್ಕೊಂಡ್ಬಿಡ್ತಾನೆ ನಾವು. ಇನ್ನು ತಾಯಿ ಏನು ಮಾಡ್ತಾಳೆ, ನನ್ನ ಕೆಲಸ ಮಾಡೋಕೆ ಬಿಟ್ಟರೆ ಸಾಕಂತ ಹೇಳ್ಕೊಂಡು ತಾಯಿನೂ ಮೊಬೈಲ್ ಕೊಡ್ತಿರ್ತಾಳೆ. ಇದು ಕಡಿಮೆ ಆಗ್ಬೇಕು ಸರ್. ಏನಾಗತ್ತಂದ್ರೆ ಕೇವಲ ಈಗ ನಮ್ಮದು ಅಷ್ಟೇ ಜವಾಬ್ದಾರಿ ಅಲ್ಲ, ಇಡೀ ಸಮಾಜದೊಳಗಿರ್ತಕ್ಕಂಥ ಪಾಲಕರು ಎಲ್ಲರದು ಸಂಘ ಸಂಸ್ಥೆಗಳದ್ದು ಜವಾಬ್ದಾರಿ ಐತಿ. ಅವರೆಲ್ಲರೂ ಸಾರ್ವತ್ರಿಕವಾಗಿ ಸಾಮೂಹಿಕವಾಗಿ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಸಾಧ್ಯ ಆಗತ್ತೆ ಅನ್ನೋದು ನನ್ನ ಭಾವನೆ.